ತಾಕತ್ತೈದು ಬಿಜಾಮ್ನು ಬಾತ್ ಹೇಳ್ರಿ ಏನೋ ಪ್ರತಿಭಟನೆ ಮಾಡ್ತಂತ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲ ಮಂದಿ. ಏನಾರೇ ನಮ್ಮ ಅಧ್ಯಕ್ಷ ಯಾವನು ತಾಕತ್ತೈದು ಬಿಜಾಮ್ನು ಬಾತ್ ಹೇಳ್ರಿ ಏನೋ ಪ್ರತಿಭಟನೆ ಮಾಡ್ತಂತ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ವಿಜಯೇಂದ್ರ ಬಗ್ಗೆ ಮೇನ್ ನಾನು ದಿನ ಮಾತಾಡ್ತೀನಿ. ಬಿಜಾಪುರ ನೋಡೋದು ಬಿಜಾಪುರಾಗ ಯಾರು ದಮ್ ಐತಿ ಬಂದು ಮುಟ್ಟಿ ನೋಡಲಿ. ಎಲ್ಲ ಗುಂಡಾಗಿರಿಗಳು ನಡೆಯೋದಿಲ್ಲ ನಾನು ಮುಂದೆ. ನಾವು ವಿಜೇಂದ್ರಗೆ ಭಯವನೇ. ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋನೆ, ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋನೆ. ಯಾವ ತಾಕತ್ತೈದು ನಾನು ತರ್ಬೋದು ಕರ್ನಾಟಕದ ನೋಡ್ತೇನೆ. ಶಾಸಕರು ತಲೆ ಕೆಟ್ಟದವ್ರದ್ದು. ನಾವು ನಮ್ಮ BJP ಪಕ್ಷದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಯಡಿಯೂರಪ್ಪರವ್ರಿಗೆ ಏನೂ ಮಾತಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೆವು. ನಾವು ಹೋರಾಟ ಮಾಡಿದ್ರೆ ಹೇಳಿದಾಗ ಅವ್ರು ಲೋಫರ್ ನನ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತೇಳಿ ಹೇಳಿದರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕೈತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ ನನ್ನ ಮಗ ಅಂದಾರ. ಎಲ್ಲರಿಗಿದ್ದು ಲೋಫರ್ ನನ್ನ ಮಗ ಅವನೇ ಅದಾನ. ಮೊದಲು ಹರಾಮ್ಖೋರ್ ಲೋಫರ್ ನನ್ನ ಮಗ, ನಾಲ್ಕು ನನ್ನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ಅವ ಈಗಾದ್ರೂ ಹೇಳ್ತೀನಿ ಅವನಿಗೆ ಬಿಜಾಪುರದಾಗ ಕೈ ಹಚ್ಚಿ ನೋಡ್ರಿ ಅದು ನೋಡ್ರಿ ಅಂತಾನೆ. ನಾಲ್ಕು ಗನ್ಮ್ಯಾನ್ ತೊಗೊಂಡು ಅಡ್ಡಾಡ್ತಾನೆ. ಅವನಲ್ಲಿ ದಮ್ಮಿದ್ರು ಓಪನ್ ಬರೋಲ್ಲಕ್ಕ ಅವ ನನ್ನ ಜೋಡಿ. ನನಗೆ ಯಾರು ಕೈ ಹಚ್ತಾರೆ, ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಯಾರು ಮಾಡ್ಯಾರ? ಡೆಮೋಕ್ರಸಿ ಒಳಗೆ ನಿಮಗೆ ವಿರೋಧ ಮಾಡೋದು ನಮಗೂ ಹಾಕದ, ನಿನಗೂ ಹಾಕದ. ಡೆಮೋಕ್ರಸಿ ಒಳಗೆ ನಮ್ಮ ಪಕ್ಷದ ಲೀಡರ್ಗಳಿಗೆ ನೀ ಬೈತಿ, ಬೈಬೇಡ ಇಲ್ಲ ನಾವು ಹೋರಾಟ ಮಾಡೋದನ್ನ ಹೇಳೀನಿ. ಏನು ತಪ್ಪತ್ತದ ಹೇಳಿದ್ರೆ ಹೇಳ್ತಾನೆ. ನೀ ಹೋರಾಟ ಮಾಡಿದ್ರೆ ನಾನು ಕೈ ಹಚ್ಚಿ ನೋಡು, ನಾನು ಹೊಡಿತೀನಿ ಬಡಿತೀನಿ ಅಂತ ಹೇಳೀನಿ. ನೀನೇ ಅಂಜಲಾಕತ್ತಿಯಲ್ಲ. ನೀ ಎಷ್ಟು ಧೈರ್ಯವಂತ ನನಗೆ ಗೊತ್ತೇ ಆಗಲ್ಲದ ಮ್ಯಾಗೆ. ನಿನಗೆ 1988ನೇ ಇಸ್ವಿಯೊಳಗೆ ತೋರಿಸಿದ್ದು ನಾ ಏನು ಅನಿಸಿದೆ ಅನ್ನೋದು. ಆವಾಗೆ ತೋರಿಸಿದ್ದು ನಿನಗೆ 1988ನೇ ಹಿಂಗೆ ನೆನಪು ಮಾಡ್ಕೋ. ನಾ ಏನು ತೋರಿಸಿದ್ದು ನಿನಗೆ ಅನ್ನೋದು ಆವಾಗ. ಈಗಂತೂ ಬಿಡು, ಈಗಿನ ವಿಷಯನೇ ಬೇರೆ ಅದ.